ಬಂದು ಕೂಡಲೇ ಸೆಲೆಕ್ಟ್ ಅದು ತುಂಬ ಬೇಗ ಸೆಲೆಕ್ಟ್ ಮಾಡಿದಲ್ಲ ಅದೆಲ್ಲದರಲ್ಲೂ ಸ್ವಲ್ಪ ತೋರಿಸ್ಲಿ ಅಂತ ಹೇಳಿ ಬ್ಲೌಸ್ ಚಂದ ತರುತ್ತಲ್ಲ ಅಂದರೆ KSIC ಅಲ್ಲಿ ಮೈಸೂರಂಗೆ ಮತ್ತೆ ಉಡುಪಿ ಬಪ್ಪುದು ಅಂತ ಹೇಳಿದ್ರೆ ಕೆಲವೊಂದೆಲ್ಲ ಬ್ರ್ಯಾಂಡ್ಸ್ ಇದಕ್ಕೆಲ್ಲ 900 ಸ್ವಲ್ಪ ಮೆಹಂದಿಗೆ ನಾನು ಬೇರೆ ಡ್ರೆಸ್ ತಗೊಂಡಿದ್ದೆ ನಮ್ಮ ಮನೆಗೆ ಕೋಳಿ ಕೊಟ್ಟು ತೋರಿಸ್ತೀನಿ ನೀವು ನಾವು ಹಿಂಗಿತ್ತೀಗ ಮದಿ ಗೌಜಂಗಿತ್ತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್ ಹೆಂಗಿದ್ರಿ ಎಲ್ಲ ಸೊ ಇವತ್ತಿನ ವ್ಲಾಗ್ ಹೆಂಗಂದರೆ ಶಾಪಿಂಗ್ ಆಲ್ರೆಡಿ ನಾನು ಹೇಳಿದೆ ನನ್ನ ಹಸ್ಬೆಂಡ್ ತಮ್ಮಂದು ಮದುವೆ ಬಂತು ಸೊ ಅದಕ್ಕೆ ಶಾಪಿಂಗ್ ಮಾಡ್ಕೊಳ್ಳ ಸೊ ನಮ್ಮ ಫೇವ್ರೆಟ್ ಜಾಗ ಸೊ ಅಲ್ಲಿಗೆ ಹೋಗ್ತಿದ್ದೆ ಈಗ ಬನ್ನಿ ಜಯಲಕ್ಷ್ಮಿ ಸಿಲ್ಕ್ಸ್ ಉಡುಪಿಯಲ್ಲಿತ್ತೀಗ ನಾವು ಫಸ್ಟಿಗೆ ನಾವು ಸಾರಿ ಸೆಕ್ಷನಿಗೆ ಹೋಗಪ್ಪಂದು ಡಿಸೈಡ್ ಮಾಡ್ತೀವಿ ಯಾಕಂದರೆ ಬೇಕಿದೆ ಸಾರಿ ನನ್ನ ಹಸ್ಬೆಂಡ್ ಅಂತೂ ಅವರಿಗೂ ಶಾಪಿಂಗ್ ಇತ್ತ ಬಟ್ ಅವ್ರಿಗೆ ಅದು ತಲೆಯಲ್ಲಿಲ್ಲ ಫಸ್ಟ್ ನಿಂದ ಇಲ್ಲಿ ಅಂದ್ಕೊಂಡು ನಾ ಯಾವ್ದಾರು ಯಾಕಂತ ತೊಂದರೆ ಅಲ್ಲ ಅನ್ಕೊಂಡು ಹಂಗೆ ಅಲ್ಲ ನಮಗೆ ಹೆಣ್ಮಕ್ಕಳಿಗೆ ಅದೆಲ್ಲ ಪಕ್ಕ ಈಗ ಸಾರಿ ಎಲ್ಲ ಕಡೆ ಇಲ್ದಿರ ಲಾಸ್ಟಿಗೆ ಚಾರಿ ಮಾಡುತ್ತಲ್ಲ ಅದಕ್ಕೆ ಅವ್ರು ಫಸ್ಟ್ ನಿಂದೊಂದು ಶಾಪಿಂಗ್ ಮಾಡ್ಕೊಂಬ ನಂದು ತೊಂದರೆ ಅಲ್ಲ ಅದು ಹೆಂಗೆ ಅವ್ರು ಮಾಡ್ಕೊಂಡೆ ನಾನಂತ ಅಂದ್ರೆ ಸೊ ಫಸ್ಟ್ ಸಾರಿ ಸೆಕ್ಷನಿಗೆ ಬಂತು ಯಾವ ರೇಂಜಲ್ಲೆಲ್ಲ ಬೇಕಂತ ಕೇಂದ್ರಲ್ಲ ಸೊ ಅದೇ ರೇಂಜ್ ಹಂಗೆ ಹೇಳ್ತು ಅದೇ ರೇಂಜಲ್ಲಿ ತೋರಿಸ್ತಿದ್ರು ಆ್ಯಂಡ್ ನಾನು ಕೆಲವೊಂದೆಲ್ಲ ಫೋಟೋಸ್ ಆಲ್ರೆಡಿ ತಗೊಂಬಂದಿದ್ದೆ ಈ ಥರನೇ ಅಂದ್ಕೊಂಡು ಆದರೂ ಬೇರೆ ಬೇರೆ ಸಾರಿ ಟೈಪ್ ಇರುತ್ತಲ್ಲ ಅದೆಲ್ಲದರಲ್ಲೂ ಸ್ವಲ್ಪ ತೋರಿಸ್ಲಿ ಅಂತ ಹೇಳಿ ಕಾಣ್ತಿದೆ ಯಾಕಂದರೆ ಹೊಸ ಥರದ್ದು ಬತ್ತು ಯಾವ್ದಾದ್ರು ಇಷ್ಟ ಆಯ್ತಾ ಇಲ್ಲ ನಂಗೆ ಯಾವ್ದು ಇಷ್ಟ ಇರುತ್ತೆ ಆಲ್ರೆಡಿ ನಾನು ಡಿಸೈಡ್ ಮಾಡಿದ್ನಲ್ಲ ಅದನ್ನೇ ತಗೊಂಬಂದೇಳಿ ಮತ್ತು ನಾನು ಹೆಚ್ಚೆಲ್ಲ ಹುಡ್ಕೋಕೆ ಹೋತಿಲ್ಲ ಅಂದರೆ ಹೆಚ್ಚು ಇದಿಲ್ಲ ನಂಗೆ ಪಟ್ಟ ಸೆಲೆಕ್ಷನ್ ಆಯ್ತು ನಂಗೆ ಮನ್ಸಿಗೆ ಇಷ್ಟ ಆದದ್ದು ಬೇರೆಯವ್ರಿಗೆ ಗೊತ್ತಿಲ್ಲ ನಂಗೆ ಯಾವ್ದು ಇಷ್ಟ ಆಯ್ತು ಅದು ನನಗೆ ಸಿಕ್ಕತ್ತು ಬೇಗ ಅದಕ್ಕೋಸ್ಕರ ನಾನು ಹೆಚ್ಚೆಲ್ಲ ಹುಡ್ಕೋಕೆ ಹೋತಿಲ್ಲ ಸಾರಿ ವಿಷಯದಲ್ಲಿ ಆಲ್ರೆಡಿ ನಾನು ಹೇಳಿದ್ನಲ್ಲ ಆ್ಯಂಡ್ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಎಷ್ಟು ಜನ ಯಪ್ಪ ದೇವ್ರೆ ವೀಕೆಂಡಲ್ಲಿ ಬಂದ್ರಂತೂ ಆತಿಲ್ಲ ಬಿಡಿ ಸೊ ವೀಕ್ಡೇಸಲ್ಲೇ ಬಂದದ್ದು ವೀಕೆಂಡಲ್ಲಿ ಬಂದು ಅಲ್ಲೆಲ್ಲ ತುಂಬ ಕ್ರೌಡ್ ಇದ್ದಾಗ ಅವ್ರು ಸರಿ ಮಾಡಿ ತೋರಿಸೋದು ಇಲ್ಲ ಆ ಟೈಮಲ್ಲಿ ಸ್ವಲ್ಪ ಇದಾಯ್ತು ಏನೋ ಸೆಲೆಕ್ಷನ್ ಅಷ್ಟು ಒಳ್ಳೆ ಇಲ್ಲೇನೋ ಅಂತ ಫೀಲ್ ಆಯ್ತು ಒಂದೊಂದ್ಸಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದರೂ ಜನ ಜಾಸ್ತಿ ಅಂದೇಳಿ ಹೇಳಿ ಹೆಚ್ಚು ತೋರಿಸೋದಿಲ್ಲ ಸೊ ವೀಕೆಂಡಲ್ಲಿ ಪ್ಲ್ಯಾನ್ ಇಪ್ಪಕ್ಕಾಗ ನನ್ನ ಪ್ರಕಾರ ಹಂಗಂದೇಳಿ ಜನ ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ ವೀಕ್ಡೇಸಲ್ಲೂ ಜನ ಇರ್ತಾರೆ ಇಲ್ಲಂತೂ ಎಷ್ಟೊತ್ತಿಗೆ ಬಂದರೂ ಜನ ಇರ್ತಾರೆ ಬಟ್ ಆ ಕ್ರೌಡ್ ಇರೋದಿಲ್ಲ ನಾನು ಕಂಡ ಪ್ರಕಾರ ಎಷ್ಟೋ ವರ್ಷ ಆಯ್ತು ಇಲ್ಲಿ ಶಾಪಿಂಗ್ ಮಾಡೋದು ಶುರು ಮಾಡಿ ನಾನೊಂದು 8th 9th ಅಲ್ಲಿಂದ ಶುರು ಮಾಡಿದೆ ಅನ್ಸುತ್ತೆ ಶಾಪಿಂಗ್ ಮಾಡೋಕ್ಕಿಲ್ಲೇ ನಮಗೆ ಈ ಶಾಪು ಗೊತ್ತಾದ್ದು ಅತ್ತೆ ಮಕ್ಕಳಿಂದ ಅವರೆಲ್ಲ ಶಾಪಿಂಗ್ ಮಾಡ್ತಿದ್ರಿಲ್ಲ ಕಲೆಕ್ಷನ್ಸ್ ಎಲ್ಲ ಒಳ್ಳೆ ಇತ್ತಂತ ಹೇಳ್ತಿದ್ರೆ ಮತ್ತು ಅವ್ರ ಚಾಯ್ಸ್ ಎಲ್ಲ ಒಳ್ಳೆ ಇರ್ತಿದ್ದಿತ್ತ ಸೊ ನಾವು ಬಂದು ಇಲ್ಲಿ ಶಾಪ್ ಮಾಡೋದು ಶುರು ಮಾಡ್ತಾವೆ ಮತ್ತೆ ಉಡುಪಿ ಬಪ್ಪುದು ಅಂತ ಹೇಳಿದ್ರೆ ಕೆಲವೊಂದೆಲ್ಲ ಬ್ರ್ಯಾಂಡ್ಸ್ ಟ್ರೆಂಡ್ಸ್ ಅದೆಲ್ಲ ಬೇರೆ ಎಲ್ಲ ಇರುತ್ತಲ್ಲ ಟ್ರೆಂಡ್ಸ್ ರಿಲೇಟೆಡ್ ಎಲ್ಲ ಅದೆಲ್ಲ ಶಾಪ್ಸಿಗೆಲ್ಲ ಬರ್ತಿದ್ದಿತ್ತು ಮತ್ತು ಸಾಯಿರಾಮಿಗೆ ಕಟ್ ಪೀಸ್ ಒಳ್ಳೆ ಸಿಗ್ತಿತ್ತು ಉಡುಪಿಯಲ್ಲಿ ಸೊ ಸಾಯಿರಾಮಿಗೆ ಬಂದೆಲ್ಲ ತುಂಬ ಕಟ್ ಪೀಸಲ್ಲೆಲ್ಲ ತುಂಬ ಡ್ರೆಸ್ ಎಲ್ಲ ಮಾಡಿ ಹಾಕಂತಿತ್ತು ಆಗಳಿಗೆಲ್ಲ ಕ್ರೇಜ್ ಇದ್ದಿತ್ತು ಕಾಲೇಜಿಗೆ ಅಪ್ಪತ್ತಿಗೆ ಅದರದ್ದೇ ಬೇರೆ ಬೇರೆ ಥರ ಅಂಬ್ರೆಲ್ಲ ಅದು ಇದು ಎಲ್ಲ ಮಾಡಿ ಹಾಕೊಂದು ಸೊ ಫೈನಲಿ ನಂಗೊಂದು ಸೀರೆ ಸೆಲೆಕ್ಷನ್ ಆಯಿತು ನಾನು ಅದನ್ನು ಎಲ್ಲೂ ರಿವೀಲ್ ಮಾಡೋದಿಲ್ಲ ಕೆಲವರಿಗೆಲ್ಲ ಯೋಚನೆ ಮಾಡಿರ್ಬೋದು ಇದು ತಗೊಂಡಿರ್ಬೋದಾ ಅದು ತಗೊಂಡಿರ್ಬೋದಾ ಅನ್ನೋದು ಯೋಚನೆ ಮಾಡ್ತಾಯಿರಿ ಅದು ಮದುವೆ ದಿನ ನಾನು ವೀಡಿಯೋ ಹಾಕ್ತಿಲ್ಲ ಆಗನೇ ನೀವು ಕಾಣಿ ಅಕ್ಕ ಆಯಿತು ಸಾರಿ ಶಾಪಿಂಗ್ ಮುಗಿತೀಗ ಮನೆ ನಾನು ಪ್ರತಿ ಸಲ ಹಂಗೆ ಇಲ್ಲಿ ಬಂದು ಕೂಡಲೇ ಸೆಲೆಕ್ಟ್ ಅದು ತುಂಬ ಬೇಗ ಸೆಲೆಕ್ಟ್ ಮಾಡಿದಲ್ಲ ನಾನು ಇದಾದಮೇಲೆ ಇನ್ನೊಂದು ಸೆಕ್ಷನಿಗೆ ಹೋಗಿದ್ದೆ ಅಲ್ಲಿ ಒಂದು ಸಾರಿ ತಗೊಂಡಿದ್ದೆ ನನಗೆ ಮತ್ತು ಒಂದು ಸಾರಿ ಅತ್ತಿಗೆ ಒಂದು ಸಾರಿ ಅಮ್ಮಂಗೆ ತಗೊಂಡಿದ್ದೆ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲಕ್ಕ ನಾನು ಇವ್ರ ಹತ್ರ ಕೊಟ್ಟಿದ್ದೆ ಮೊಬೈಲ್ ಇವ್ರು ವೀಡಿಯೋ ಮಾಡಿರು ಅಂದ್ಕೊಂಡಿದ್ದೆ ಪಾಪ ಗೊತ್ತಾಯಿಲ್ಲ ಅವರಿಗೂ ಮಾಡಲ ವೀಡಿಯೋ ಮತ್ತು ಇಲ್ಲೆಲ್ಲ ತುಂಬ ಈಗ ಇದೆಲ್ಲ ಹಾಕಿದ್ರು ನೋಡಿ ಆರ್ನಮೆಂಟ್ಸ್ ಎಲ್ಲ ಪರ್ಚೇಸಿಗೆಲ್ಲ ತುಂಬ ಒಳ್ಳೆ ಇತ್ತು ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು ಎಲ್ಲ ಅದು ಕಂಡು ಎಂಟ್ರೆನ್ಸಲ್ಲೇ ಇದೆಲ್ಲ ಇತ್ತು ಸೊ ನಮಗೆ ಇಲ್ಲಿ ಸಾರಿ ತಗೊಂಡು ಇಲ್ಲೇ ಆರ್ನಮೆಂಟು ಪರ್ಚೇಸ್ ಮಾಡ್ಲಕ್ಕ ಆರ್ನಮೆಂಟ್ಸ ಸಾರಿ ಶಾಪಿಂಗ್ ಅವರು ಇಷ್ಟೊತ್ತಾ ಇಲ್ಲಕ್ಕ ಇದು ನಮ್ಮ ಬಟ್ಟೆ ತಗೊಳೋದೆಲ್ಲ ಬರ್ಕಲ್ಲ ಅದೇ ಕಾಯೋದೇ ಸುಮಾರು ಹೊತ್ತಾಯ್ತು ನನಗೆ ಸಾರಿ ಎಲ್ಲ ಬಂತು ನಾನೊಂದು ಡ್ರೆಸ್ ತಗೊಂಡಿದ್ದೆ ಇದು ಮೆಹಂದಿಗೆ ಹಾಕಂಗೆ ಅದು ಬರಲಿಲ್ಲ ಅದನ್ನು ಕಾದು ಸಾಕಾಯ್ತು ಅದೇ ಸುಮಾರು ಹೊತ್ತಾಯ್ತು ಕಾಯೋದು ಕಷ್ಟ ಅದು ನಾವಾದರೂ ಓಕೆ ಗಂಡಸರಿಗೆ ಸ್ವಲ್ಪ ಕಾಯೋದು ಕಷ್ಟ ಅಲ್ಲ ಯೂಶ್ವಲಿ ಈ ಶಾಪಿಂಗ್ ಎಲ್ಲ ಬಂದಾಗ ಗಂಡಸ್ರು ಒಂಚೂರು ಹೆದರ್ಕಂತಾರೆ ಅನ್ಸುತ್ತೆ ನನಗೆ ಚಿನ್ನದಾದರೂ ಅಡ್ಡಿಲ್ಲ ಎಷ್ಟಾದರೂ ತುಂಬ ಸೆಲೆಕ್ಟ್ ಮಾಡೋಲ್ಲೆಲ್ಲ ಇಷ್ಟು ಸಾರಿ ಅಷ್ಟು ಆಪ್ಷನ್ಸು ಚಿನ್ನದಲ್ಲಿ ಕಡಿಮೆ ಅಲ್ಲ ಸಾರಿಯಲ್ಲಿ ಬೇಜಾನ್ ಇರುತ್ತಲ್ಲ
ಕಂಪ್ಯಾರಿಟಿವ್ಲಿ ಹೇಳೋದು. ಸೊ ಅದರೂ ಹೆಂಗಾರು ತಗೊಂತಾರೆ. ಇದೆಲ್ಲ ಒಂಥರ ಚೊರ್ಕಟಿ ಅನ್ಸುತ್ತೆ ಅವರಿಗೆ, ಗಂಡಸರಿಗೆ. ಆದರೂ ನನ್ನ ಗಂಡ ಪಾಪ ಅಷ್ಟೆಲ್ಲ ಎಂಥವ್ರಿ ಅಂತ ಹೇಳೋದಿಲ್ಲ, ಅವ್ರಿಗೆ ಪೇಷನ್ಸ್ ಜಾಸ್ತಿನೇ. ಒಂದು 1/4 ಗಂಟೆ 20 ನಿಮಿಷಕ್ಕಾದಮೇಲೆ ಬಟ್ಟೆ ಸಿಕ್ತು, ಬಿಲ್ಲಿಂಗ್ ಆಯಿತು. ಮಿನಿಮಮ್ ಇಷ್ಟ ಆದರೆ ಅದಕ್ಕೆ ಬೆಡ್ ಸ್ಪ್ರೆಡು, ಲಗೇಜ್, ಟ್ರೋಲಿ ಬ್ಯಾಗ್, ಅದು ಇದು ಏನೆಲ್ಲ ಆಪ್ಷನ್ಸ್ ಇರುತ್ತಲ್ಲ. ಸೊ ಹಾಗೆ ನಮಗೂ ಏನದೋ ಕೊಟ್ರು. ಆ್ಯಂಡ್ ಇಲ್ಲೊಂದು ಬೇಕ್ರಿ ಇತ್ತು, ಎಂಥದೋ ತಿನ್ಕೊಂಡು ನಾವು ಮತ್ತೆ ಸೀದಾ ಮನೆ ಕಡೆಗೆ ಹೊರಟು. ಮತ್ತು ಪುನಃ ಶಾಪಿಂಗ್. ಎಂತ ಇವ್ರು ಜಾಸ್ತಿ ವೀಡಿಯೋ ಮಾಡಲಿ, ಇವ್ರ ಹತ್ರ ಕೊಟ್ಟು ಮೊಬೈಲ್ ಕೊಟ್ಟು ವೀಡಿಯೋ ಮಾಡಿ ಅಂದರೆ ಒಂದು ಸ್ವಲ್ಪ ವೀಡಿಯೋ ಮಾಡ್ರೆ, ಕಡಿಕೆ ಮಾಡಲಿಲ್ಲ. ಮತ್ತು ನಾವು ಬ್ಯುಸಿ ಆಯ್ತು. ಮತ್ತೆ 2-3 ಸಾರಿ ತಗೊಂಡಿದ್ದು, ಅದು ಯಾವುದೂ ವೀಡಿಯೋ ಮಾಡಲಿಲ್ಲ. ಆ್ಯಂಡ್ ನಾನು ಯಾವ ಸಾರಿ ತಗೊಂಡು ಏನಂದೇಳಿ ನೀವು ಮದುವೆ ಟೈಮಾಗಿ ಕಾಣಿ, ಅದಕ್ಕೋಸ್ಕರ ನಾನು ಸಾರಿಲು ರಿವೀಲ್ ಮಾಡಲಿಲ್ಲ. ಸೊ ಈಗ ಇನ್ನೊಂದು ಕಡೆ ಹೇಳ್ತಿತ್ತು ಕೋಟ ಹನುಮಾನ್ ಸಿಲ್ಕ್ಸಿಗೆ ನಾನು ಮತ್ತು ಅಮ್ಮಗೆ ಒಂದು ಸಾರಿ ತೆಗ್ಸಿ ಕೊಡ್ಕ, ನನ್ನ ಹಸ್ಬೆಂಡ್ ತಮ್ಮನ ಮದಿಗೆ. ಮತ್ತು ನಂಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಸೊ 8 ಗಂಟೆವರೆಗೆ ಅಷ್ಟೇ ಅನಿಸುತ್ತೆ. ಅಂದರೆ ಕ್ಲೋಸಿಂಗ್ ಟೈಮ್ 8 ಗಂಟೆಗೆ ಏನೋ ಗೊತ್ತಿರ ನನಗೆ. 7 ಆಯ್ತು, ಆಟೋಕ್ಕೆ ಹೇಳಿತ್ತು, ಇನ್ನೂ ಬರಲಿಲ್ಲ. ಹೊರಟೋದು ಲೇಟ್ ನಾನು. ಸೊ ಮತ್ತು ಹೆಂಗಿದ್ರಿ ಎಲ್ಲ? ಏನು ಸಮಾಚಾರ? ಆರಾಮಿದ್ರ್ಯಾ? ನಾವು ಹಿಂಗಿತ್ತೀಗ ಮದಿ ಗೌಜ್ ಹಂಗಿತ್ತು, ಫುಲ್ ಮದಿ ಗೌಜ್. ಹಕ್ಕಿಗಳ ಚಿಲಿಪಿಲಿ ನಾದ ನಾದ ನಮ್ಮನೆ ಕೋಳಿ ಕೂಡ ತೋರಿಸ್ತೀನಿ ನೀವು. ಅಲ್ಲಿ ಕಾಣಿಸುತ್ತಲ್ಲ ಅದು ಪಪ್ಪ ಮಾಡೋದು ಕೋಳಿಗೆ ಒಂದು ದಿವಸ ವ್ಲಾಗ್ ಮಾಡೋದು. ಅವರಿಬ್ರು ಐಕಂಡಿಲ್ಲ ಅಂದರೆ ಅವರಿಬ್ರಲ್ಲಿ ಬಂದು ಎಂತ ಮಾಡೋರು, ಕಿರಿಕಿರಿ ಆಗ್ತಲ್ಲ. ಸೊ ನನಗೆ ಗೊತ್ತಿತ್ತು, ಶಿವಾಂಶಿ ಗೊತ್ತಿತ್ತು. ಆಯ್ತು ಹೆಂಗೆ ಎಲ್ಲ ಬದಿ ಕರ್ಕಪ್ಪಾಗ ಮಕ್ಕಳು ಕರ್ಕಪ್ಪಲ್ಲಿ ಕರ್ಕೊಂಡು ಇಲ್ಲ ಕರ್ಕೊಂಡು ಸುಮ್ಮನೆ. ಹಾಂ ಶನಿವಾರ ಅಲ್ಲ. ಯಾರಿಗೆ? ಹೌದೌದಾ? ಎಂತಣ್ಣ? ಇದಾ? ಹೇ ಬಾಬು, ನಾವೀಗ ಸಾರಿ ಸೆಕ್ಷನಿಗಲ್ಲ. ಸಾರಿ ಸೆಕ್ಷನ್ ಎಲ್ಲಿ ಮೇಲ ಹಂಗೆ ನೆನ್ಪೋಯ್ತು. ಸಾರಿ ಸೆಕ್ಷನ್ ಮೇಲಲ್ಲ. ಹೋಗುವಾಡ್ತು. ಸಾರಿ ಚೆನ್ನಾಗಿದೆ, ಹಿಡ್ಕೊಂಬಮ್ಮಿ ಇದೊಂಚೂರು. ಇದೆಂಟು ಸಿಲ್ಕ್ ಅಲ್ಲ, ನಾವಿದು ಲಾಸ್ಟ್ ಟೈಮ್ ತಗೊಂಡಲ್ಲ ಆ ಥರದ ಮಟೀರಿಯಲ್ಲ. ಇದು ಇದು ಚೆಂದ ಆಯ್ತಲ್ಲ ಕಲರ್. ಇದೆಲ್ಲ ಯಾವ ರೇಂಜ್ ಇದು? ಇದು ಸಣ್ಣ ಬಟ್ ಕಲರ್ ಇದು ಲೈಕ್ ಇತ್ತಲ್ಲ, ಇದು ಚೆನ್ನಾಗಿದೆ. ಈ ಕಲರ್ ಇತ್ತಲ್ಲ ಅದರ ಕಲರ್. ಕೂತ್ಕೊ ಕಾಣಮ್ಮ ಯಾವ ಥರ ಸ್ವಲ್ಪ ಗ್ರ್ಯಾಂಡ್ ಇದೆ ತೋರಿಸಿ ಅಕ್ಕ. ನಾವಿಲ್ಲಿಗೆ ಬಂದದ್ದೇ ಲೇಟ್, 7:30 ಆಗಿ ಹೋಯ್ತು. ನಾನು ಅನ್ಕೊಂಡು ಇನ್ನೊಂದು 1/2-3 ಗಂಟೆ ಸಿಕ್ಕತ್ತಷ್ಟೇ, ಅದ್ರಂಗೆ ಎಂತ ಕಮ್ದನಳಿ. ಬಟ್ ಹೇಳಿದ್ದೀರಾ ಆಟೋ ಡ್ರೈವರ್ ನಮ್ಮ ಪರಿಚಯದವರು 9 ಗಂಟೆವರೆಗೆ ಇರುತ್ತೆ. ಓಪನ್ ಇಲ್ಲಾಂದ್ರೂ ನಾನು ಓಪನ್ ಮಾಡಿ ಕೊಡ್ತೀನಿ, ಮಾಡಿಸಿ ಕೊಡ್ತೀನಿ, ನೀ ಟೆನ್ಷನ್ ಮಾಡ್ಕೊಬೇಡ ಅಂದರು. ಹೊಟ್ಕೊಂಡು ಪರ್ಚೇಸಿಂಗ್ ಬಂದಾಗ ಮತ್ತೆ ಅರ್ಧಂಬರ್ಧ ಮಾಡ್ಕೊಪ್ಪಿದ್ರು ಕೂಡ ನಂಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗ್ತದೆ. ಸೊ ಅದೇ ಯೋಚನೆ ಮಾಡ್ತಿದ್ದೆ. ಕಡೆಗೆ ಗೊತ್ತಾಯ್ತು ಇರತ್ತೆ 8:45, 8:30, 8:45, 9 ಗಂಟೆವರೆಗೆ ಇರುತ್ತೆ ಅಂತ ಹೇಳಿ. ಸೊ ಹೆಂಗೋ ಬಂದಾಯ್ತಲ್ಲ, ಇನ್ನು ಶಾಪಿಂಗ್ ಮಾಡ್ಕೊಂಡೇ ಹೋಗ್ಬೋದು. ಮತ್ತೆ ಒಳಗಡೆ ಬಂದಾದ್ಮೇಲೆ ನಮ್ಮ ಸೆಲೆಕ್ಷನ್ ಆದಮೇಲೆ ಹೋಗ್ಲಕ್ಕೆ ತೊಂದರೆ ಇಲ್ಲ ಬಿಡಿ, ಆ ಥರನೇ ಅಂದ್ಕೊಂಡೆ. ಮತ್ತೆ ಸಮಾಧಾನ ಆಯ್ತು, ಅವ್ರು ಹೇಳ್ರಲ್ಲ ಟೈಮಿಂಗ್ಸು. ಸೊ ಆರಾಮಾಗಿ ತಕೊಂಡ್ಲಕ್ ಅನಿಸ್ತು. ಈಗ ಕ್ರೇಪ್ ಸಿಲ್ಕಲ್ಲಿ ಕಾಣ್ತಿತ್ತು. ಅಮ್ಮನ ಹತ್ರ ಕ್ರೇಪ್ ಸಿಲ್ಕ್ ಸಾರಿ ಇರಲಿಲ್ಲ. ಈ ಮದಿಗೆಲ್ಲ ಸ್ವಲ್ಪ ಈ ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್ ಅದೆಲ್ಲ ಸ್ವಲ್ಪ ಸಿಂಪಲ್ಲೇ ಹಾಪೋದು.
ಅದು ಹೆಂಗಂದ್ರೆ ಅದೇ ಸಾರಿ ಹಾಕೊಂಡ್ರಿಗೆ ಗೊತ್ತಿರೋದು ಅದಕ್ಕೆ ಇಷ್ಟು ದುಡ್ಡು ಅನ್ನಳಿ ಹೇಳಿ, ಇಲ್ದಿದ್ದೀರಿ ಈಗ ನಾರ್ಮಲಾಗಿ ಕಾಂಬುಕ್ಕೆ ಅದೆಷ್ಟು ಸಿಂಪಲ್ ಸಾರಿ ಹುಟ್ಟಿರಲ್ಲ ಅನ್ಸ್ತದೆ. ಹಾಗೆ ಅಲ್ಲ ನಮ್ಗರು ಹಂಗೆ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಗೊತ್ತಿದ್ರೆ ಮಾತ್ರ ಅದ್ರದ್ದು ವ್ಯಾಲ್ಯೂ ಗೊತ್ತಿರೋದಿಲ್ಲ ಅಂದರೆ ಗೊತ್ತಾಗ್ತಿಲ್ಲ. ಮೈಸೂರು ಸಿಲ್ಕ್ ಒಂಥರ ನಂಗಂತೂ ಮಸ್ತ್ ಇಷ್ಟ. ಇಲ್ಲಿ ಮೈಸೂರು ಸಿಲ್ಕ್ ಎಲ್ಲ ಹೇಳ್ದಂಗೆ ಪ್ಯೂರ್ ಸಿಲ್ಕ್ ಮೈಸೂರು ಸಿಲ್ಕ್ ಎಲ್ಲ ಸಿಕ್ಕಂದ್ರೆ KSIC ಅಲ್ಲಿ ಮೈಸೂರು ಹಂಗೆ ಹೋಯ್ತು ತಗೊಳಕಂದ್ರೆ ಹೌದು. ಬಟ್ ಸಿಗತ್ತು ಉದ್ಯಾವರ್ಧಂಗೂ ಇಲ್ಲೂ ಎಲ್ಲ ಕ್ರೇಪ್ ಸಿಲ್ಕ್ ಪ್ಯೂರ್ ಅದೇ ಸಿಲ್ಕ್ ಸರ್ಟಿಫೈಡ್ ಇರುತ್ತಲ್ಲ, ಮಿಕ್ಸಿಂಗ್ ಏನೋ ಅದು ಸಿಲ್ಕ್ ಸಮಥಿಂಗ್ ಆ ಥರದ್ದೆಲ್ಲ ಇರುತ್ತೆ. ಸೊ ಇಲ್ಲೂ ನಾ ಕೇಂಡಿ ಹಾಗಿದೆ ಸಿಕ್ಕತ್ತ ಅಂತ ಹೇಳಿ, ಬಟ್ ಆ ರೇಂಜಲ್ಲಿ ಇಲ್ಲ, ಸ್ವಲ್ಪ ಕಡಿಮೆ ಹಾಕಿರಿ. ಯಾಕಂದರೆ ಯಾರು ಈಗ ಇದರಲ್ಲಿ ಮೆಟೀರಿಯಲ್ ಎಲ್ಲ ಜಾಸ್ತಿ ಹೋತಿಲ್ಲಂತೆ ಸಾರಿ ಈ ಕಡೆ ಎಲ್ಲ ಕೇಂಬುದಿಲ್ಲ ಅಂತ ಹೇಳಿ. ಮತ್ತು ಕೆಲವೊಂದು ಸರಿ ಕೆಲವರಿಗೆ ಮದಿ ಅಂದ ತಕ್ಷಣ ತುಂಬ ಗ್ರ್ಯಾಂಡಾಗಿ ಹೊಡ್ಕೊಂಡು ಮದಿ ಆ ಲುಕ್ ಬರ್ಕಲ್ಲ, ರಿಚ್ ಲುಕ್ ಬರ್ಕಂದ್ರೆ ಸ್ವಲ್ಪ ಕಾಲ್ ಬಂದ್ ಸಾರಿ ಬಾರ್ಡರ್ ಸಾರಿ ಎಲ್ಲ ಉಟ್ರೆ ಗ್ರ್ಯಾಂಡ್ ಲುಕ್ ಇರುತ್ತೆ. ಇಲ್ಲ ಇದೆಲ್ಲ ಸ್ವಲ್ಪ ಸಿಂಪಲ್ ಅತ್ತಮ್ಮಂಗೆ ಇರುತ್ತೆ. ಬಟ್ ಒಂದ್ಸಲಿ ಆ ಸಿಲ್ಕ್ ಸಾರಿ ಮೈ ಮೇಲೆ ಹಾಕೊಂಡಿರ್ತಲ್ಲ, ನೆಕ್ಸ್ಟ್ ಟೈಮ್ ತಗೊಂಬತ್ತಿಗೂ ಬೇರೆ ಯಾವ್ದು ಕಂಡ್ರು ಅದೇ ಅಟ್ರಾಕ್ಟ್ ಆಗ್ತಿರತ್ತೆ. ನಂಗೆ ಮಾತ್ರ ಹಂಗ ಇಲ್ಲ, ನಿಮ್ಮಲ್ಲೂ ಯಾರಿಗಾರು ಹಂಗೆ ಆತಿತ್ತ ಪರ್ಚೇಸ್ ಮಾಡಿದವ್ರಿಗೆ ಅಂದರೆ ಒಂದು ಕಮೆಂಟ್ ಮಾಡಿ ಅಕ್ಕ. ಯಾಕಂದ್ರೆ ಅದು ಲೈಟ್ ವೆಯ್ಟ್ ಕ್ಯಾರಿ ಮಾಡೋಕೆ ಈಸಿ. ಮತ್ತೊಂದು ಹೇಳಿದ್ರು ಯಾವತ್ತು ಸಪೂರ ಇದ್ದವರು ಸ್ವಲ್ಪ ದಪ್ಪ ಸಾರಿ ಹುಡ್ಕು, ಈ ಥರ ಸಾಫ್ಟ್ ಸಾರಿ ಎಲ್ಲ ತುಂಬ ದಪ್ಪ ಇದ್ದವರಿಗೆ ಸಾಫ್ಟ್ ಸಾರಿ ಒಳ್ಳೆ ಆಯ್ತು. ನಾನು ಉಟ್ಕೊಂಡು ಸಾರಿ ನಾನು ಸಪೂರ ಇದ್ದದ್ರಿಂದ ನಂಗೆ ಅದು ಸ್ವಲ್ಪ ಸಪೂರನೇ ಕಾಣುತ್ತೆ ಆ ಸಾರಿ ಇನ್ನು ಹೌದು. ಬಟ್ ನಂಗೆ ಎಂತ ಮಾಡೋದು, ನಂಗೆ ಆ ಸಾರಿ ಅಂದರೆ ತುಂಬ ಇಷ್ಟ. ಯಾಕಂದ್ರೆ ಅದು ಕಲರ್ ಅಷ್ಟು ಇದಾಗ್ತಿದ್ದಿತ್ತು, ರಾಯಲ್ ಬ್ಲೂ. ಸುಷ್ಮಿತನ ಮದಿ ಸಾರಿ ಬಗ್ಗೆ ನಾನು ಹೇಳೋದು. ಇದು ಚಂದ ಇತ್ತಮ್ಮ ಸಾರಿ, ಈ ಸಾರಿ ಕ್ವಾಲಿಟಿ ಚಂದ ತರುತ್ತಲ್ಲ, ಆಗ ಅದು ಬೇಡ, ಇದೇ ಒಳ್ಳೆ ಇತ್ತು ಅಲ್ಲ. ಈ ಕಲರ್ ಇತ್ತು ನಿನ್ನ ಹತ್ರ? ಪಿಂಕ್ ಇಲ್ಲಲ್ಲ, ಪಿಂಕ್ ಇಲ್ಲ ನನ್ನ ಹತ್ರ. ಈ ಕಲರ್ ಚಂದ ಆಯ್ತು ನಿಂಗೆ. ಆಪ್ಷನ್ ಎಷ್ಟು ಬ್ಲೌಸ್ ಚಂದ ತರುತ್ತಲ್ಲ, ಇದು ಕಲರ್ ಚಂದ ಇತ್ತಿದು. ಇದು ಇದಕ್ಕೆ ಎಂತ ಗ್ರೀನ್ ಹೇಳ್ತಾರೆ? ರಾಮ ಗ್ರೀನ್ ಅಲ್ಲ, ಹೌದಾ? ವೀಡಿಯೋದ ಸ್ವಲ್ಪ ಬೇರೆ ತರ ಸಕ್ಕತ್ತದೆ ಸಾರಿ. ಅದು ಕ್ವಾಲಿಟಿ ಅದು ಚಂದ ಇತ್ತು, ಅದು ಮತ್ತೆ ಇದು ಎರಡು ಲೈಕ್ ಇತ್ತು. ಇದು ಅಂದರೆ ಇದಿಲ್ಲ, ಶಾಲ್ ಇದಿತ್ತು, ನಾನು ಶಾಲ್ ಹಾಕಿ ಒಂದು ಸಣ್ಣ ಮಟ್ಟ. ಇದು ಒಳ್ಳೆ ಇತ್ತಲ್ಲ ಲೆಹೆಂಗಾ, ಬ್ರೈಡಲ್ ಇತ್ತು, ಬ್ರೈಡಲ್ ಒಳ್ಳೆ ಇತ್ತು. ತುಂಬ ಹೆವಿ ಇದು. ಹಾಂ ನಂಗಷ್ಟೇ ಇದು ಚಂದ ಇತ್ತು ಕಲರ್. ಚಂದ ತೆಗಿಯಮ್ಮ ಅಪ್ಪ ಇದು ಸಣ್ಣ ಬಾರ್ಡರ್ ಇರಲಿ, ಇದು ಬೇಡ ಈ ಥರದ್ದು. ಹಾಂ ಕ್ವಾಲಿಟಿ ಬೇರೆ ಗೊತ್ತ, ಚಂದ ಇತ್ತು ತಕೊಂಡ್ರೆ. ನಂಗೆ ಇದೊಂದೆರಡು ಇಷ್ಟ ಆಯ್ತಾಯ್ತಾ, ತುಂಬ ಚೆಂದ ಕಾಣ್ತೈತೆ, ನೈಟ್ ಫಂಕ್ಷನ್ಗೆಲ್ಲ ಒಳ್ಳೆ ಆಯ್ತು. ಬಟ್ ನಂದೆಲ್ಲ ಶಾಪಿಂಗ್ ಆಯ್ತು ಉದ್ಯಾವರದಲ್ಲಿ, ಆಲ್ಮೋಸ್ಟ್ ಆಲ್ ಆಯ್ತು. ನಾನೀಗ ಇಲ್ಲಿ ಬಂದರೆ ಟಾಪ್ಸ್ ತಗೊಂಬಕ್ಕೆ, ಸಾಮಂಗೆ ಸಾರಿ ತಗೊಂಬಕ್ಕಷ್ಟೇ. ಸೊ ಒಂದ್ಸಲಿ ನನಗೆ ಈ ಥರ ಶಾಪಿಗೆಲ್ಲ ಬಂದಿರ್ತಲ್ಲ ಒಂಥರ ಹುಚ್ಚಿ ಕಣಂಗೆ ಎಲ್ಲ ಕಂಡದ್ದು ಎಲ್ಲ ಬೇಕು ಅನ್ಸುತ್ತೆ ಆಯ್ತಾ. ನಾನು ಒಂಚೂರು ಹಂಗೆ ಈ ಬಟ್ಟೆ ವಿಷಯಕ್ಕೆ ಬಂದರೆ ತುಂಬ ಇಷ್ಟ ಬಟ್ಟೆ ಅಂತ ಹೇಳಿದ್ರೆ, ಸಾರಿ ಅಂದ್ರೂ ಹಾಗೆ ಒಂದ್ಸಲಿ ತಗೊಂಡಿದ್ರು ಮತ್ತೊಂದು ಸಲ ಹೋದರೆ ಮತ್ತೆ ಒಂದರು ತಗೊಂಡು ಬರ್ಕ ನಂತರ ಹಾಗೆ. ಸೊ ಅದೊಂಚೂರು ಕಡಿಮೆ ಮಾಡಕ್ಕೆ ಯಾಕೋ ಆಗ್ತಾ ಇಲ್ಲ, ಬಟ್ಟೆ ವಿಷಯಕ್ಕೆ ಕಷ್ಟ ಆದದ್ದು ಒಂಚೂರು. ತುಂಬ ಜನ ಇರ್ತಾರೆ ನಂತರನೇ, ನನಗಿಂತ ಜಾಸ್ತಿನೂ ಇರ್ತಾರೆ. ನನಗೆ ಮೊದಲೆಲ್ಲ ಕಾಲೇಜಲ್ಲಿ ಹೆಂಗಂದರೆ ದಿವ್ಸಕ್ಕೊಂದೊಂದು ಬಟ್ಟೆ ಕ್ರೇಜ್. ಒಂದು ವೀಕಲ್ಲಿ 2 ಡೇಸು ಕಲರ್ ಡ್ರೆಸ್ ಇರ್ತದೆ ಇತ್ತು, ಅಂದರೆ ಥರ್ಸ್ಡೇ ಮತ್ತು ಫ್ರೈಡೇಸ್, 2 ದಿನ ಮತ್ತೆಲ್ಲ ಯೂನಿಫಾರ್ಮ್. ಸೊ ನಾನು ರಿಪೀಟೇ ಮಾಡ್ತಿಲ್ಲ ಆಯ್ತಾ, ಬೇರೆ 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 ಹಾಕಂತ ಇದೆ. ಸೊ ಆ ಥರ ಒಂಚೂರು ಬೇರೆ ಬೇರೆ ಬಟ್ಟೆ ಹಾಕಂದ್ರೆ ಭಾರಿ ಇಷ್ಟ. ನಂಗಮ್ಮ ಬೈತಿರ್ತಾಳೆ, ನೀವು ಇಷ್ಟೆಲ್ಲ ಈ ಬಟ್ಟೆಗಳ ದುಡ್ಡು ಹಾಕೋ ಬದಲು ಚಿನ್ನ, ಅದ್ರಲ್ಲಿ ಚಿನ್ನ ಬತ್ತಿತ್ತು ಅಂದ್ಕೊಂಡು. ಬಟ್ ಎಂತ ಮಾಡೋದು, ಚಿನ್ನನ ಎಷ್ಟಾಗಿ ಕಮ್ಕತ್ತೆ, ನಮ್ಮ ಮನ್ಸಿಗೆ ಖುಷಿಯಾದ ಮಾಡ್ಕಲ್ಲ. ತುಂಬ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಯ್ಕಂತ ಹೇಳಿದ್ರೆ ನಾನು ಖರ್ಚು ಮಾಡೋ ವಿಷಯದಲ್ಲೂ ಒಂದು ಲೆವೆಲಿಗರು ನಮ್ಗೆ ಖುಷಿ ಆದದ್ದು ನಾವು ಮಾಡ್ಕ. ಬಟ್ ಅದೊಂಚು ಜಾಸ್ತಿ ಆಯ್ತು ಈಗ ಶಾಪಿಂಗ್, ಸೊ ಅದೊಂಚು ಕಡಿಮೆ ಮಾಡ್ಕ. ಎಷ್ಟಿದೆ ಸ್ವಲ್ಪ ಜಾಸ್ತಿ, ಇದು ಚಂದ ಇತ್ತು. ಈಗ ನಾವು ಕಾಣ್ತಿದ್ದೆಲ್ಲ ಸಿಂಪಲ್ ಸ್ಯಾರಿ ಆಯಿತಾ, ಇದಕ್ಕೆಲ್ಲ 900 ಆ ರೇಂಜ್ ಹಂಗೆ ಇತ್ತು. ನಂಗೆ ಒಂದು ಬದಂಗೆ ಟೈಮ್ ಆಯ್ತು, ನಂಗೆ ಟಾಪ್ಸ್ ಎಲ್ಲ ತಗೊಂಡ್ಕೈತ. ಸೊ
ಅಲ್ಲಿ ಒಂದು ಸಾರಿ ಸೆಲೆಕ್ಟ್ ಮಾಡಿದ್ದದು ನಾನು ತೋರಿಸ್ದೆ, ವೀಡಿಯೋದಲ್ಲೇ ತೋರಿಸ್ದೆ ಅಮ್ಮ ಯಾವ ಸಾರಿ ತಗೊಂಡ್ರೆ ಅದಲ್ಲಿ ಹೇಳಿ. ಮತ್ತು ಇಲ್ಲಿಗ ಟಾಪ್ಸ್ ತಗೊಂಬ ಅದಲ್ಲಿ ಹೇಳಿ ಟಾಪ್ಸ್ ಎಲ್ಲ ಇದ್ದ ಕಡೆ ಬಂತು. ಸ್ವಲ್ಪ ಅದೇ ಮೆಹಂದಿಗೆ ಹೊಟ್ಟಿಲ್ಲ ಲೈಕ್ ಆಯ್ತು. ನಮ್ಮ ಶಾಪಿಂಗ್ ಹಬ್ಬತ್ತಿಗೆ 8:30 ಆಯಿತು. ನಾವು ಬಂದಷ್ಟೊತ್ತಿಗೆ 7:30, 1 ಅವರ್ ಆಯ್ತು. ನಾವು ಶಾಪಿಂಗ್ ಬೇಕಾದ ತಗೊಂಡಿತ್ತು, ಬೇರೆ ಬ್ಯಾಡಿದ್ದೆಲ್ಲ ಕಮ್ಮಿ ಸುಮಾರು ಹೊತ್ತಾಯಿತು. ಸೊ ಮನೆ ಬಂದೆ. ಎಂತ ಮಾಡೋದು ಇವನೊಬ್ಬ ಅಯ್ಯಯ್ಯ 6 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಅದೊಂಥರ ಬೇರೆ ಮಾತಾಡ್ಕ ರಾಯ್ತು. ನಾನು ಎಲ್ಲೋ ಬಂದೆ ಹಲ್ ಡಾಕ್ಟರ್ ಹತ್ರ ಅದನ್ನ ನಾನು ಹಲ್ ಸರಿ ಮಾಡ್ಕೊ ಬಂದೆ. ಇವಳ ಹತ್ರ ನಾನು ಪ್ರತಿ ಸಲ ಹೇಳ್ಕೊಡ್ಬೇಕಿದೆ ಹೇಳು. ಹಲ್ ಡಾಕ್ಟರ್ ಹತ್ರ ಇದ್ದೆ ಸಾಂಗ್ ಹೇಳೋಳು ಬರ್ತೇನೆ. ಸೊ ಹಾಗೆ ಹೇಳಿ ಬಿಡುದಿಲ್ಲ. ಸೊ ಹುಡುಕಿ ಮಾಡಿ ಕಡಿಕೆ ಈ ಸಾರಿ ತಗೊಂಬಂತ. ಸಿಲ್ಕ್ ಸಾರಿ ಅಲ್ಲ ಮೈದ, ಚಂದ ಆಯ್ತು ಸಾರಿ. ಬ್ಲೂ ಕಲರ್ ಹೌದೌದು ಬ್ಲೌಸ್ ಕರ್ಕೊಂಡು ಈಗ ಬ್ಲೌಸ್ ತೋರಿಸಿದ್ದು ಸರ್ಗಲ್ಲ ಇದು ಹಾಂ ಬ್ಲೌಸ್ ಇದು. ಊಟ ಮಾಡುವ. ಇದು ಲೈಟ್ ಡಿಮ್ ಇತ್ತು ಗೊತ್ತಿಲ್ಲ ಲೈಟ್ ಅಲ್ಲ. ಹೇಳಿ ಈಚೆ ಬಮ್ಮ ಈಚೆ ಬಾ. ಸಾರಿ ತೋರಿಸು ಈಗ ಸಾಕತ್ತ. ಇರು ಈಗ ಕರೆಕ್ಟ್ ಕಾಣಿಸ್ತೈತೆ ಸಾರಿ. ಶಿವಾಂಶ್ ಸಿಲ್ಕ್ ಸಾರಿ ಇದು ಬ್ಲೌಸ್ ರೈತ ಹಚ್ಚೋಗಮ್ಮ. ಈ ಥರ ಒಂದು ಸಾರಿ ಮಾತ್ರ ತುಂಬ ಚೆಂದ ಇದೆ. 5000 ರೇಂಜ್. ಏರಿ ಶಿವು ಅಮ್ಮ ಇದು ಒಳಗಿಡಮ್ಮ ಬಾ. ಈ ಮಕ್ಕಳು ಇದು ಮಾಡ್ತಾವ ತೆಗಿತಾವೆ. ಚೆಂದ ಐತಲ್ಲ ಕಲರ್ ಕಾಂಬಿನೇಷನ್ಸ್ ಚೆನ್ನಾಗಿದೆ. ಟ್ರೆಡಿಷನಲ್ ಮತ್ತು ಮಾಡರ್ನ್ ಟಚ್ ಕೊಡುತ್ತೆ. ಸಾರಿ ಹೆಂಗೆ ಹೊಳಿತಿತ್ತು ಕಣ್ ಚಂದ ತೋರಿಸಿಬಿಟ್ಟೆ ಅಮ್ಮನ ಸಾರಿ. ಬ್ಲೌಸ್ ತುಂಬ ಚಂದ ಇತ್ತು, ಡೀಸೆಂಟ್ ಇತ್ತು. ಈ ವ್ಲಾಗ್ ಹೆಂಗೆ ಅನ್ಸ್ತು ನಿಮಗೆ? ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ದಡ ಎದ್ದೋದಳು ಶಾಪಿಂಗ್ ನಮ್ಮದು ಶಾಪಿಂಗ್ ವ್ಲಾಗ್ ಈ ಥರ ಇತ್ತು. ಆ್ಯಂಡ್ ನಾನು ಒಂದು ಇದು ಮಾಡ್ಕೊಂಬಂದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಮೆಹಂದಿಗೆ ನಾನು ಬೇರೆ ಡ್ರೆಸ್ ತಗೊಂಡಿದ್ದೆ ಇವ್ರದ್ದು ತಮ್ಮನ ಮೆಹಂದಿಗೆ ಉದ್ಯಾವರಲ್ಲ. ಬಟ್ ಇಲ್ಲಿ ಲಾಸ್ಟ್ ಮಿನಿಟಲ್ಲಿ ಒಂದು ಡ್ರೆಸ್ ಕಂಡೆ, ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಹೋದದ್ದು ಸಿಂಪಲ್ ಡ್ರೆಸ್ ಆಯ್ತು ತಗೊಬಪ್ಪ ನಾಳೆ 1-2-3 ತಗೊಂಡೆಲ್ಲ 1500 ಮೇಲಿದ್ವು. ಅದು 2 ತಗೊಂಡಷ್ಟೇ 1500 ಮೇಲಿದ್ದು. ಇದೊಂದು ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಇದೆ ಮೆಹಂದಿಗೆ ಹಾಕೋಂಗೆ. ನಾನು ಫಸ್ಟು ಅಲ್ಲಿ ಉದ್ಯಾವರಲ್ಲಿ ತಗೊಳೋದಕ್ಕಿಂತ ಇದೇ ಚೆಂದ ಇತ್ತಂತ ಅನಿಸಿ ಈಗ ಮೋಸ್ಟ್ಲಿ ಇದನ್ನೇ ಹಾಕ್ತಿ ಮೆಹಂದಿಗೆ. ಈ ಡ್ರೆಸ್ ತಗೊಂಡ ಚು ಮತ್ತೆಂತಂದರೆ ಅದು ಅದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡು ಕೊಟ್ಟಿದೆ. ಅದನ್ನು ನಿನ್ನೀಗ ತಕೊಂಡು ಬಂದು ಅದು 30 ಕೊಡೋದು. ಸೊ ಕಾಂಬುದು ಯಾವ್ದು ಲೈಕ್ ಅದು ಹಾಕಂಬ. ಇವತ್ತು ತಗೊಂಬಂದದ್ದು ಅವತ್ತು. ಇದು ಕಲರ್ ಮಾತ್ರ ಚಂದ ಐತಿ. ಇವತ್ತು ತಗೊಂಡು ಎಂತ ಶಿವ. ಸೊ ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಾಗ ಸಿಗ್ತೇ. ಬಾಯ್ ಟೇಕ್ ಕೇರ್.